ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗಾಗಿ. ಕಾನ್ಸ್ಟಿಪೇಷನ್ ಅಂತ ಅಂದರೆ ಮಲಬದ್ಧತೆ. ಇದು ಸಾಮಾನ್ಯವಾಗಿ ಎಲ್ಲರೂ ಫೇಸ್ ಮಾಡ್ತಕ್ಕಂಥದ್ದು. ಈ ಒಂದು ಮಲ ವಿಸರ್ಜನೆ ಏನಿದೆಯಲ್ಲ, ಇದು ಡೈಲಿ ಯಾರು ಮಾಡ್ತಾರಲ್ಲ, ಅಂದರೆ ಎಫರ್ಟ್ಲೆಸ್ ಆಗಿ ಯಾರಿಗೆ ನ್ಯಾಚುರಲ್ ಅರ್ಜ್ ಬರುತ್ತಲ್ಲ, ಅವರು ನೀವು ನೋಟಿಸ್ ಮಾಡಿರ್ಬೋದು, ಅವರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಕಂಪೇರ್ ಮಾಡಿದ್ರೆ ಯಾರಿಗೆ ನ್ಯಾಚುರಲ್ ಅರ್ಜ್ ಬರೋದಿಲ್ವಲ್ಲ, ಯಾರಿಗೆ ಈ ಒಂದು ಕಾನ್ಸ್ಟಿಪೇಷನ್ ತೊಂದರೆ ಇರುತ್ತೆ, ಅವರಲ್ಲಿ ಎಲ್ಲೋ ಒಂದು ಕಡೆಗೆ ಎನರ್ಜಿ ಲೋ ಇರುತ್ತೆ. ಹಾಗಾಗಿ ಈ ಒಂದು ಮಲಬದ್ಧತೆ ಸಮಸ್ಯೆಯಿಂದ ಹೊರಬರಲಿಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ 5 ಆಸನಗಳ ಅಭ್ಯಾಸ ಹೇಳ್ತೀನಿ. ಜೊತೆಗೆ ಕೆಲವು ಡಯಟ್ರಿ ಟಿಪ್ಸ್, ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಕ್ಕಂತಹ ಕೆಲವು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೋಬೇಕಾಗ್ತಕ್ಕಂತಹ ಕೆಲವು ಅಭ್ಯಾಸಗಳು, ಹ್ಯಾಬಿಟ್ಸ್ಗಳನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನ್ನ ಹೆಸರು ಡಾಕ್ಟರ್ ದೀಪ್ತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಕಾನ್ಸ್ಟಿಪೇಷನ್ನ ಮೂಲ ಕಾರಣ, ರೂಟ್ ಕಾಸ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಈ ಒಂದು ಮಲಬದ್ಧತೆ ಸಮಸ್ಯೆ ಏನಿದೆಯಲ್ಲ, ಯಾರಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಯಾರು ಫೈಬರ್ ಯುಕ್ತವಾದಂತಹ ಒಂದು ಆಹಾರನ ಯಾರು ಸೇವನೆ ಮಾಡೋದಿಲ್ವಲ್ಲ, ಅವರಲ್ಲಿ ಈ ಒಂದು ಮಲಬದ್ಧತೆ ಹೆಚ್ಚಾಗಿರುತ್ತೆ. ಏಕೆಂದರೆ ಈ ಒಂದು ಫೈಬ್ರಸ್ ಫುಡ್ ಏನಿದೆಯಲ್ಲ, ಇದು ನಮ್ಮ ಒಂದು ಇಂಟೆಸ್ಟೈನಲ್ ಪೆರಿಸ್ಟಲೈಟಿಕ್ ಮೂಮೆಂಟ್ಸ್ ಏನಿದೆಯಲ್ಲ, ಇದಕ್ಕೆ ಸಹಾಯ ಮಾಡುತ್ತೆ. ಸೊ ನಾವು ಯಾವಾಗ ಫೈಬ್ರಸ್ ಇರ್ತಕ್ಕಂತಹ ಫುಡ್, ನಾವು ಯಾವಾಗ ಆಹಾರನ ಸೇವನೆ ಮಾಡೋದಿಲ್ವಲ್ಲ, ಅವಾಗ ಖಂಡಿತವಾಗ್ಲೂ ಈ ಒಂದು ಮಲಬದ್ಧತೆ ಸಮಸ್ಯೆ ಕಾಣಿಸ್ಕೊಳುತ್ತೆ. ಎರಡನೆಯ ಒಂದು ಕಾರಣ ಬಂದುಬಿಟ್ಟು, ಯಾರು ಫಿಸಿಕಲಿ ಆ್ಯಕ್ಟಿವ್ ಇರೋದಿಲ್ಲ, ಯಾರು ಲೋ ಎನರ್ಜಿ ಇರುತ್ತೆ ಅವರಿಗೆ, ಅವರು ಫಿಸಿಕಲಾಗಿ ಏನೂ ಕೆಲಸ ಮಾಡೋದಿಲ್ಲ, ಸೆಡೆಂಟ್ರಿ, ಕುತ್ಕೊಂಡಿದ್ದ ಕಡೆಗೆ ಕುತ್ಕೊಳ್ಳೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಇಂಟೆಸ್ಟೈನಲ್ ಮಸಲ್ಸ್ಗಳ ಒಂದು ಆ್ಯಕ್ಟಿವೇಷನ್ನೇ ಆಗೋದಿಲ್ಲ. ಆವಾಗ ಖಂಡಿತವಾಗ್ಲೂ ಈ ಒಂದು ಮಲಬದ್ಧತೆ ಕಾಣಿಸ್ಕೊಳ್ಳುತ್ತೆ. ಮೂರನೇ ಕಾರಣ ಬಂದುಬಿಟ್ಟು ಫ್ರೆಂಡ್ಸ್, ಅದು ಅತಿಯಾಗಿ ಏನು ಮಾಡ್ತೀವಿ ನಾವು, ಮೈದೆ ಹಿಟ್ಟನ್ನು ಸೇವನೆ ಮತ್ತು ಸಕ್ಕರೆಯ ಬಳಕೆ ಮಾಡ್ತೀವಿ ನಮ್ಮ ಆಹಾರದಲ್ಲಿ. ಆವಾಗ ಏನಾಗುತ್ತೆ, ಈ ಒಂದು ಖಂಡಿತವಾಗ್ಲೂ ಈ ಒಂದು ಮೈದೆ ಹಿಟ್ಟು ಏನಿದೆಯಲ್ಲ, ಇದು ನಮ್ಮ ಒಂದು ಇಂಟೆಸ್ಟೈನಲ್ ಮಸಲ್ಸ್ ಏನಿದೆಯಲ್ಲ, ಅದರ ಒಂದು ಪೆರಿಸ್ಟಲೈಟಿಕ್ ಮೂಮೆಂಟ್ ಏನಿದೆಯಲ್ಲ, ಅದು ಚೆನ್ನಾಗಿ ಆಗೋ ಹಾಗೆ ಖಂಡಿತ ಮಾಡೋದಿಲ್ಲ. ಯಾಕೆಂದರೆ ಇದು ನಮ್ಮ ಕರಳಿಗೆ ಅಂಟ್ಕೊಂಡ್ಬಿಡುತ್ತೆ ಈ ಒಂದು ಮೈದೆ ಹಿಟ್ಟು. ಸೊ ಈ ಒಂದು ಕಾರಣದಿಂದಲೂ ಮಲಬದ್ಧತೆ ಆಗ್ಬೋದು. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್, ಫೋರ್ತ್ ರೀಸನ್, ಇದು ತುಂಬಾ ಪ್ರಮುಖವಾದಂತಹ ಕಾಸ್ ಅಂತ ಹೇಳ್ಬೋದು. ಅದು ನಾವು ಮಿನಿಮಮ್ 3 ಲೀಟ್ರ್ ಅಷ್ಟು ನೀರು ನಾವು ಖಂಡಿತವಾಗ್ಲೂ ಕುಡ್ದಿರೋದಿಲ್ಲ. ಆವಾಗ ಕೂಡ ಈ ಒಂದು ಮಲಬದ್ಧತೆ ಕಾಣಿಸ್ಕೊಳ್ಳುತ್ತೆ. ಏಕೆಂದರೆ ನಮ್ಮ ಒಂದು ದೇಹ ಏನಿದೆಯಲ್ಲ, 70% ಆಗಿರೋದೇ ನೀರಿಂದಾನೇ ಆಗಿರೋದು. ನಾವು ಯಾವಾಗ ನೀರಿನ ಸೇವನೆ ನಾವು ಮಾಡೋದಿಲ್ವಲ್ಲ, ಆವಾಗ ಖಂಡಿತವಾಗ್ಲೂ ಏನಾಗುತ್ತೆ, ನಮ್ಮ ಆರ್ಗನ್ಸ್ಗಳಲ್ಲಿ ನಡೀತಕ್ಕಂತಹ ನಾರ್ಮಲ್ ಫಂಕ್ಷನ್ಸ್ಗಳೇನಿದೆಯಲ್ಲ, ಅದು ಕೂಡ ಆಗೋದಿಲ್ಲ. ಹಾಗಾಗಿ ನಾವು ನೀರಿನ ಸೇವನೆ ಮಿನಿಮಮ್ 3 ಲೀಟ್ರಷ್ಟು ನೀರನ್ನ ನಾವು ಕುಡಿಲೇಬೇಕಾಗುತ್ತೆ. ಸೊ ಈ ಎಲ್ಲ ಅಂಶಗಳು, ರೂಟ್ ಕಾಸ್ ನಾವು ತಿಳ್ಕೊಂಡಾಗ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಅಂದರೆ ಏನು, ಈಗ ಎಕ್ಸಾಂಪಲ್ ಫೈಬರ್ ಫುಡ್ ಅಂತ ಏನು ಹೇಳ್ದಲ್ಲ ನಾನು. ಸೊ ಈ ಒಂದು ಫೈಬ್ರಸ್ ಫುಡ್ ಏನಿದೆಯಲ್ಲ, ಇದನ್ನು ನಾವು ತೊಗೋಬೇಕು. ಇದು ಎಲ್ಲಿರುತ್ತೆ, ವೆಜಿಟೇಬಲ್ಸ್ಗಳಲ್ಲಿರುತ್ತೆ, ಫ್ರೂಟ್ಸ್ಗಳಲ್ಲಿರುತ್ತೆ. ಸೊ ತರಕಾರಿ, ಹಣ್ಣುಗಳಲ್ಲಿ, ಅದು ಸೀಸ್ನಲ್ ಆಗಿರ್ತಕ್ಕಂತಹ ಒಂದು ಫ್ರೂಟ್ಸ್ಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇದು ಸೀಸ್ನಲ್ ಆಗಿರ್ತಕ್ಕಂಥದ್ದನ್ನು ನಾವು ಸೇವನೆ ಮಾಡಬೇಕಾಗುತ್ತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಅಂಶ ಇರೋದ್ರಿಂದ ನಾವು ಹೇಗಾದರೂ ನಮ್ಮ ಒಂದು ಡಯಟಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಕಾರಣ ಬಂದುಬಿಟ್ಟು ಫ್ರೆಂಡ್ಸ್, ಈ ಒಂದು ನಾವು ಏನು ಮಾಡ್ತೀವಿ, ಪದೇ ನಾವು ಊಟ ಮಾಡುವಾಗ ಮಧ್ಯೆ ಏನಿದೆಯಲ್ಲ, ಸಾಕಷ್ಟು ನೀರು ಕುಡಿದ್ಬಿಡ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಡೈಜೆಸ್ಟಿವ್ ಫೈರ್, ನಮ್ಮ ಜಠರಾಗ್ನಿ ಏನಿದೆಯಲ್ಲ, ಇದು ಕುಂಠಿತ ಆಗುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಆಟೋಮೆಟಿಕಲಿ ಏನಾಗುತ್ತೆ, ನಮ್ಮ ಒಂದು ಡೈಜೆಷನ್ ಏನಿದೆಯಲ್ಲ, ಇದು ಲೋ ಆಗಿಬಿಡುತ್ತೆ. ಹಾಗಾಗಿ ನಾವು ಟ್ರೈ ಮಾಡಬೇಕು, ನಾವು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರು ಕುಡಿಬೇಕು, ಅಥವಾ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ನೀರು ಕುಡಿಬೇಕು. ಮಧ್ಯದಲ್ಲಿ ನೀರು ಕುಡಿಬೇಕು ಅಂತ ಅನಿಸಿದ್ರೆ, ಊಟದ ಮಧ್ಯದಲ್ಲಿ ಸಿಪ್ ಬೈ ಸಿಪ್ ಅಷ್ಟೇ ನಾವು ಸೇವನೆ ಮಾಡಬೇಕಾಗುತ್ತೆ. ಸೊ ಎಲ್ಲ ರೂಟ್ ಕಾಸ್ಗಳನ್ನು ನಾವು ತಿಳ್ಕೊಂಡ್ಮೇಲೆ ನಾವು ಕೆಲವು ಯೋಗಾಭ್ಯಾಸಗಳನ್ನು ನಾವು ಡೈಲಿ ಅಭ್ಯಾಸ ನಾವು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಇಂಟೆಸ್ಟೈನಲ್ ಪೆರಿಸ್ಟಲೈಟಿಕ್ ಮೂಮೆಂಟ್ ಚೆನ್ನಾಗಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನು ಆಸನಗಳನ್ನು ಹೇಳ್ತೀನಲ್ಲ, ಇದನ್ನು ನೀವು ಟ್ರೈ ಮಾಡಿ. 2 ಗ್ಲಾಸ್ ಏನಿದೆಯಲ್ಲ, 2 ಕಂಪ್ಲೀಟಾಗಿ ಒಂದು ದೊಡ್ಡ ಗ್ಲಾಸಷ್ಟು ನೀರು ಏನಿದೆಯಲ್ಲ ಬಿಸಿ ಮಾಡಿ, ಅಂದರೆ ಉಗುರು ಬೆಚ್ಚಿನ ನೀರು ಏನಿದೆಯಲ್ಲ, ಇದನ್ನು 2 ಗ್ಲಾಸಷ್ಟು ನೀವು ಸೇವನೆ ಮಾಡಿಬಿಟ್ಟು, ನಂತರ ಈ ಒಂದು 5 ಆಸನಗಳ ಅಭ್ಯಾಸನ ನೀವು ಮಾಡಿದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ ನಂತರ ಈ ಒಂದು ಅಭ್ಯಾಸ ಮಾಡೋದ್ರಿಂದ ಖಂಡಿತವಾಗ್ಲೂ ಈ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನಿಂದ ನೀವು ದೂರ ಉಳಿಬೋದು. ಇದರ ರಿಸಲ್ಟ್ ನೀವು 21 ಡೇಸ್ ನೀವು ಕಂಟಿನ್ಯೂಸ್ ಇದನ್ನು 21 ಡೇಸ್ ತನಕ ಇದನ್ನು ಅಭ್ಯಾಸ ಮಾಡಿ ನೋಡಿ. ನಿಮಗೆ ಡೈಲಿ ಏನಾಗುತ್ತೆ, ನಿಮಗೆ ಎದ್ದ ತಕ್ಷಣ ನೀವು ಫ್ರೆಶನ್ ಅಪ್ ಆಗ್ತೀರಾ, ಮತ್ತು ನಿಮಗೆ ಈ ಒಂದು ಮಲಬದ್ಧತೆ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಹಾಗಿದ್ರೆ ಬನ್ನಿ ನಾವು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ.
ಹಾಗಿದ್ರೆ ಬನ್ನಿ ನಾವು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ. ಈ 5 ಆಸನಗಳನ್ನು ನೀವು 2 ಗ್ಲಾಸ್ ವಾರ್ಮ್ ವಾಟರ್ ಅಂದರೆ 2 ಗ್ಲಾಸ್ ಬಿಸಿ ನೀರನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿದಾದ್ಮೇಲೆ ಈ 5 ಆಸನಗಳ ಅಭ್ಯಾಸನ ನೀವು ಮಾಡಿ. ನಂತರ ಈ ಒಂದು ಮಲಬದ್ಧತೆಯಿಂದ ನೀವು ಖಂಡಿತವಾಗ್ಲೂ ದೂರ ಇರ್ತೀರ. ಮೊದಲನೇ ಆಸನ ಬಂದ್ಬಿಟ್ಟು ತಾಡಾಸನ ಅಂತೇಳಿ. ಇದಕ್ಕೆ 2 ಪಾದಗಳನ್ನು ನಾವು ಜೋಡಿಸ್ತೀವಿ, ಕೈಗಳನ್ನು ಇಂಟರ್ಲಾಕ್ ಮಾಡ್ತೀವಿ. ಎಷ್ಟು ಸಾಧ್ಯ ಆಗೋದಷ್ಟು ಈ ರೀತಿ ನಮ್ಮ ಕೈಗಳನ್ನು ಮೇಲ್ಗಡೆಗೆ ಲಿಫ್ಟ್ ಮಾಡಬೇಕು. ಮತ್ತು ನಮ್ಮ ಪಾದಗಳನ್ನು ಕೂಡ ನಾವೇನು ಮಾಡ್ತೀವಿ, ಈ ರೀತಿ ಲಿಫ್ಟ್ ಮಾಡ್ತೀವಿ. ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ. 1 2 3 4 5 ಮತ್ತು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ವಾಪಸ್. ಈ ಒಂದು ತಾಡಾಸನದಲ್ಲಿ ಇನ್ನೊಂದು ವೇರಿಯೇಷನ್ ಈ ರೀತಿ ಮತ್ತು ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಟ್ವಿಸ್ಟ್ ಆಗಿ ಇದೇ ರೀತಿ 5 ಟೈಮ್ಸ್ ಮಾಡೋಣ. 1 2 3 4 5. ರಿಲ್ಯಾಕ್ಸ್. ತೀರ್ಯಕ ತಾಡಾಸನ ಅಂತ ಹೇಳಿದ್ದು. ಓಕೆ, ಬನ್ನೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ, ಕಟಿ ಚಕ್ರಾಸನ. ಇಲ್ಲಿ ನಾವು ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕಾಲುಗಳನ್ನು ಅಗಲ ಮಾಡ್ತೀವಿ. ಕೈಗಳನ್ನು ಈ ರೀತಿ ಮುಂದೆ ಚಾಚಿ ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಟರ್ನ್ ಆಗಬೇಕು. ಎಷ್ಟು ಸಾಧ್ಯ ಆಗುತ್ತಷ್ಟು ಟ್ವಿಸ್ಟ್ ಮಾಡಿ ಈ ರೀತಿ 5 ಟೈಮ್ಸ್ ಮಾಡೋಣ. 1 2 3 4 5. ರಿಲ್ಯಾಕ್ಸ್. ನಾವು 4ನೇ ಆಸನ ಮಾಡೋಣ. ಅದರ ಹೆಸರು ಭುಜಂಗಾಸನ ಅಂತೇಳಿ. ಈ ರೀತಿ ನಮ್ಮ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೋಬೇಕು. 2 ಕಾಲುಗಳನ್ನು ಜೋಡಿಸಿ ನಿಮ್ಮ ಕೈ ನಿಮ್ಮ ಚೆಸ್ಟ್ ಪಕ್ಕ ಈ ರೀತಿ ಇರುತ್ತೆ. ಈಗ ಬ್ರೀತ್ ಇನ್ ಮಾಡಿ ಲಿಫ್ಟ್ ಮಾಡಿ ಈ ರೀತಿ. ಇದರಲ್ಲಿ ವೇರಿಯೇಷನ್ ಭುಜಂಗಾಸನ ವೇರಿಯೇಷನ್ ಈ ರೀತಿ ಟರ್ನ್ ಆಗಬೇಕು. 5 ಟೈಮ್ಸ್ ಮಾಡೋಣ ಈ ರೀತಿ. 1 2 3 4 5. ರಿಲ್ಯಾಕ್ಸ್. ಇದರ ಕೌಂಟರ್ ಪೋಸ್ ಬಾಲಾಸನ. ಈ ರೀತಿ ಹೋಲ್ಡ್ 1 2 3 4 5. ರಿಲ್ಯಾಕ್ಸ್. ಓಕೆ, ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ. ಲಾಸ್ಟ್ ಮಲಾಸನ ಅಂಥೇಳಿ. ಇದನ್ನು ಸಾಕಷ್ಟು ಸಲ ನಾನು ಹೇಳಿದ್ದೀನಿ. ಇದಕ್ಕಾಗಿ ನಾವು ಸ್ಕ್ವಾಟಿಂಗ್ ಪೊಸಿಷನಲ್ಲಿ ಬರಬೇಕು. ಈ ರೀತಿ ಕುತ್ಕೊಳ್ಳೋಕ್ಕೆ ಸ್ಕ್ವಾಟಿಂಗ್ ಪೊಸಿಷನ್ ಅಂತಾರೆ. ಇಲ್ಲಿ ನಾವು ನಮ್ಮ ಪಾದಗಳನ್ನು 45 ಡಿಗ್ರಿಗೆ ಟರ್ನ್ ಮಾಡಬೇಕು. ಓಕೆ, ಇಲ್ಲಿ ನಾವು ಏನು ಮಾಡ್ತೀವಿ, ನಮ್ಮ ಎಲ್ಬೋ ಜಾಯಿಂಟಿಂದ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ನಮ್ಮ ಥೈ ಮಸಲ್ಸ್ಗಳನ್ನು ನಾವು ಪುಷ್ ಮಾಡ್ತೀವಿ ಈ ರೀತಿ. ಓಕೆ, ಈ ಒಂದು ಮಲಾಸನದಲ್ಲಿ ಬಂದಮೇಲೆ ಇದರಲ್ಲೂ ಕೂಡ ಸಾಕಷ್ಟು ವೇರಿಯೇಷನ್ಸ್ಗಳಿದ್ದಾವೆ. ಸೊ ಮೊದಲನೇ ವೇರಿಯೇಷನ್ ಬಂದುಬಿಟ್ಟು ಈ ರೀತಿ ಮೂಮೆಂಟ್ಸ್ ಮಾಡ್ತೀವಿ ನೋಡಿ, ಈ ರೀತಿ. ಓಕೆ, ಇದರಿಂದ ನಮ್ಮ ಕರಳಲ್ಲಿ ಇರ್ತಕ್ಕಂತಹ ಮಸಲ್ಸ್ಗಳೇನಾಗುತ್ತೆ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ಪೆರಿಸ್ಟಲ್ಟಿಕ್ ಮೂಮೆಂಟ್ ನಾನೇನು ಹೇಳಿದ್ನಲ್ಲ ಅದು ಆಗಲಿಕ್ಕೆ ಆ್ಯಕ್ಟಿವೇಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ 10 ಟೈಮ್ಸ್ ಮಾಡೋಣ. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಈ ರೀತಿ ತೀರ್ಯಕ ಲಾಸನ. ನಮ್ಮ ಶೋಲ್ಡರ್ಸ್ಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಲಿಫ್ಟ್ ಆಗಬೇಕು. ಇಲ್ಲಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ 1 2 3 4 5. ರಿಲ್ಯಾಕ್ಸ್. ಯಾರಿಗೆ ಫ್ಲೆಕ್ಸಿಬಿಲಿಟಿ ಇದೆಯಲ್ಲ ಅವರು ಇದನ್ನು ಕೂಡ ಈ ಒಂದು ವೇರಿಯೇಷನ್ ಕೂಡ ಟ್ರೈ ಮಾಡ್ಬೋದು. ಇದೇ ರೀತಿ ಅಪೋಸಿಟ್ ಡೈರೆಕ್ಷನ್ ನೋಡಿ, ಈ ರೀತಿ ಹೋಲ್ಡ್ 1 2 3 4 5. ರಿಲ್ಯಾಕ್ಸ್. ಓಕೆ, ಸೊ ಇಲ್ಲಿಗೆ ಈ ಒಂದು ಮಲಬದ್ಧತೆಗೆ ಸಂಬಂಧಪಟ್ಟಂತಹ 5 ಆಸನಗಳು ಕಂಪ್ಲೀಟ್ ಆಗುತ್ತೆ. ಈ ಎಲ್ಲ ಅಭ್ಯಾಸಗಳು ಏನಿದೆಯಲ್ಲ, ಆಸನಗಳ ಅಭ್ಯಾಸ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ 2 ಗ್ಲಾಸ್ ಬಿಸಿ ನೀರು ಕುಡಿದ ನಂತರ ಏನಾಗುತ್ತೆ, ಈ ಒಂದು 5 ಆಸನಗಳ ಅಭ್ಯಾಸ ನೀವು ಮಾಡಿ ನೋಡಿ. ಖಂಡಿತವಾಗ್ಲೂ ಈ ಒಂದು ಮಲಬದ್ಧತೆಯಿಂದ ನೀವು ದೂರ ಉಳಿತೀರ. ಯಾವುದೇ ಒಂದು ಅಭ್ಯಾಸ ಆಗಲಿ, ನಾವು 21 ದಿನಗಳ ಕಾಲ ನಾವು ಇದನ್ನು
ಪ್ರಾಕ್ಟೀಸ್ ಮಾಡಿದ್ರೆ ಅದೇನಾಗುತ್ತೆ, ಆಟೋಮೆಟಿಕ್ಕಾಗಿ ನಾವು ಅದನ್ನು ಏನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವಿ. ಹಾಗಾಗಿ ನಾವು ಯಾವುದೇ ಒಂದು ಅಭ್ಯಾಸ ಇರಲಿ 21 ದಿನಗಳ ಕಾಲ ಕಂಟಿನ್ಯೂಸ್ ಮಾಡಬೇಕು. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಈ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆಯಲ್ಲ ಅವ್ರ ಹತ್ರ ನೀವು ಖಂಡಿತವಾಗ್ಲೂ ಶೇರ್ ಮಾಡ್ಬೋದು. ಇನ್ನೊಂದು ಟಾಪಿಕ್ನೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.